ಹಾಯ್ ಹಲೋ ನಮಸ್ತೆ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತು ನಾನು ಶ್ರೀರಂಗಪಟ್ಟಣದಲ್ಲಿರೋ ಶ್ರೀ ನಿಮಿಷಾಂಬ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಹಾಗೆ ಅಲ್ಲಿ ದೇವಸ್ಥಾನದ ಬಗ್ಗೆ ಸ್ವಲ್ಪ ಮಾಹಿತಿ ತಿಳ್ಕೊಂಡಿದ್ದೀನಿ, ಅದನ್ನು ನಿಮಗೂ ತಿಳಿಸ್ಕೊಡ್ತೀನಿ ಅಂತ ಹೇಳ್ತೀನಿ. ಶ್ರೀರಂಗಪಟ್ಟಣದ ಬಸ್ ಸ್ಟ್ಯಾಂಡಲ್ಲಿ ಇಳ್ಕೊಂಡ್ರೆ ಇಲ್ಲಿ ಆಟೋ ಇರ್ತವೆ, ಸೀದಾ ದೇವಾಲಯಕ್ಕೆ ಕರ್ಕೊಂಡು ಹೋಗ್ತಾರೆ. ಆಟೋ ರಿಕ್ಷಾ ಇರುತ್ತೆ. ನಿಮಿಷಾಂಬ ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ಅವರು ಕರ್ಕೊಂಡು ಹೋಗ್ತಾರೆ. ಇಲ್ಲಿಂದ 3 ಕಿಲೋಮೀಟರ್ ಇದೆ. ಶ್ರೀರಂಗಪಟ್ಟಣದಿಂದ ನಿಮಿಷಾಂಬ ದೇವಸ್ಥಾನ ಬರೀ 3 ಕಿಲೋಮೀಟರ್ ಇದೆ. ಹೋಗ್ತಾ ಹೀಗಿದೆ ದಾರಿ. ತುಂಬ ಚೆನ್ನಾಗಿರುತ್ತೆ. ಮೈಸೂರಂದರೆ ನನಗೆ ತುಂಬ ಇಷ್ಟ. ತುಂಬ ಬ್ಲಾಗರಿಗೆ ಹೇಳಿದ್ದೀನಿ ನಾನು, ನನಗೆ ಮೈಸೂರಲ್ಲಿರೋ ಗ್ರೀನರಿ ಅಂದರೆ ತುಂಬ ಇಷ್ಟ ಅಂತ. ಹಾಗೆ ನಾನು ಸಾಯಿಬಾಬಾ ದೇವಸ್ಥಾನ ಕಾಣಿಸ್ತು, ಅದನ್ನು ಕ್ಯಾಪ್ಚರ್ ಮಾಡಿದೆ. ಆಮೇಲೆ ಇಲ್ಲಿ ಉದ್ದಕ್ಕೂ ಹೋಗ್ತಾ ಬರೀ ಗುಲ್ಕನ್ ಮಾರ್ತಾ ಇರ್ತಾರೆ. ಬ್ರೆಡ್ಗೆ ಹಾಕೊಂಡು ತಿಂತಾರಲ್ಲ, ಅದು ಅಲ್ಲೇ ಮಾಡಿರೋದಂತೆ ಓನಾಗಿ. ಅಲ್ಲಿ ಎಷ್ಟೊಂದು ಗುಲಾಬಿ ಗಿಡ ಕೂಡ ಇತ್ತು. ಆ ಗುಲಾಬಿ ಗಿಡದಿಂದ ಅವರು ಗುಲ್ಕನ್ ಮಾಡಿರ್ತಾರಂತೆ. ಮಾಡಿಬಿಟ್ಟು ಅಲ್ಲೇ ತುಂಬ ಒಂದು 5-6 ಅಂಗಡೀಲಿ ಗುಲ್ಕನ್ನ ಮಾರ್ತಿದ್ರು. ಫೇಮಸ್ ಅಲ್ಲಿ ಗುಲ್ಕನ್ನು. ಆಮೇಲೆ ಇಲ್ಲಿ ಸಪೋಟ ತೋಟ ಕೂಡ ಇದೆ. ಸಪೋಟ ಸೀಸನಲ್ಲಿ ತುಂಬ ಸಪೋಟ ಮಾಡ್ತಾರೆ, ತುಂಬ ಕಮ್ಮಿ ರೇಟಿಗೆ ಮಾಡ್ತಾರೆ, ತುಂಬ ಟೇಸ್ಟಾಗಿ ಕೂಡ ಇರುತ್ತೆ. ಈಗ ಸಪೋಟ ಸೀಸನ್ ಇಲ್ಲ, ಸೊ ಅಲ್ಲಿ ಯಾರೂ ಸಪೋಟ ಮಾರ್ತಿರಲಿಲ್ಲ, ಸೀಬೆಹಣ್ಣು ಮಾರ್ತಾಯಿದ್ರು. ಇದು ಸಪೋಟ ತೋಟ ಈ ಕಡೆ ಇರೋದು. ಇದು ಸಪೋಟ ತೋಟ. ತುಂಬ ಸಪೋಟ ಮಾರ್ತಾರಲ್ಲ, ಆ್ಯಕ್ಚುಲಿ ಕಮ್ಮಿ ದುಡ್ಡಿಗೆ ಮಾಡ್ತಾರೆ, ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ಮುಂದೆ ಹೋದರೆ ತುಂಬ ಅಂಗಡಿ ಸಿಗ್ತವೆ, ಎಲ್ಲ ಗುಲ್ಕನ್ ಅಂಗಡಿ. ಗುಲ್ಕನ್ಗೆ ಫೇಮಸ್ ಆ ಪ್ಲೇಸ್ ಅಂತ ಹೇಳ್ಬೋದು. ಹಾಗೆ ಇನ್ನು ದೇವಸ್ಥಾನದ ಬಗ್ಗೆ ಹೇಳಬೇಕು ಅಂದರೆ ಇಲ್ಲಿ ಶ್ರೀ ನಿಮಿಷಾಂಬ ಅಮ್ಮನವರು, ಶ್ರೀ ಚಕ್ರದ ಸಮೇತ ನಿಮಿಷಾಂಬ ಅಮ್ಮನವರು ನೆಲೆಸಿದ್ದಾರೆ. ನೀವೇನಾದರೂ ಒಂದೇ ಒಂದು ಬಾರಿನಾದರೂ ಆ ಚಕ್ರದ ದರ್ಶನ ಮಾಡಿದ್ರೆ ನಿಮಗೆ ಅಂದ್ಕೊಂಡಿದ್ದೆಲ್ಲ ಆಗುತ್ತೆ, ಮತ್ತು ಸಕಲ ಪಾಪ ನಾಶ ಕೂಡ ಆಗುತ್ತೆ. ಸೊ ಎಲ್ಲರೂ ಅದಕ್ಕೆ ಅಲ್ಲಿ ಹೋಗ್ತಾರೆ ಆ ಚಕ್ರ ದರ್ಶನ ಮಾಡೋಕ್ಕೆ. ಅಮ್ಮನವರ ಕೆಳಗಡೆನೇ ಆ ಚಕ್ರ ಇದೆ. ಆಮೇಲೆ ಕುಂಕುಮಾರ್ಚನೆ ಜಾಸ್ತಿ ಮಾಡಿಸ್ತಾರೆ ಇಲ್ಲಿ. ಹಾಗೆ ಅಮ್ಮನವರಿಗೆ ನಿಂಬೆಹಣ್ಣಿನ ಹಾರ ಅಂದರೆ ತುಂಬ ಇಷ್ಟ ಅಂತೆ. ತಾಯಿಗೆ ಪ್ರಿಯವಾದ ಹಾರ ನಿಂಬೆಹಣ್ಣಿನ ಹಾರ. ಹಾಗೆ ನಿಂಬೆಹಣ್ಣಿನ ತಿರುಳಿನಲ್ಲಿ ದೀಪ ಹಚ್ಚಿದ್ರೂ ಕೂಡ ಸಕಲ ಇಷ್ಟಾರ್ಥ ಕಾರ್ಯ ಸಿದ್ಧಿಯಾಗುತ್ತೆ ಅಂತ ಹೇಳ್ತಾರೆ. ಹಾಗೆ ಈ ದೇವಾಲಯದ ಆವರಣದಲ್ಲಿ ಸೂರ್ಯನಾರಾಯಣ ದೇವಸ್ಥಾನ ಮತ್ತು ಆಂಜನೇಯ ಸ್ವಾಮಿ ದೇವಸ್ಥಾನ, ಮುಕ್ತಿಕೇಶ್ವರ ಸ್ವಾಮಿ ದೇವಸ್ಥಾನ, ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನ, ಇಷ್ಟು ದೇವಸ್ಥಾನ ಕೂಡ ಈ ಅಮ್ಮನವರ ಸನ್ನಿಧಿಯಲ್ಲಿದೆ. ಪ್ರತಿದಿನ ಕೂಡ ಈ ಎಲ್ಲ ದೇವಸ್ಥಾನಕ್ಕೂ ಪೂಜೆ ನಡೆಯುತ್ತೆ ಅಲ್ಲಿ. ಮತ್ತು ಶ್ರೀ ನಿಮಿಷಾಂಬ ಅಮ್ಮನವರು ಇಲ್ಲಿ ಹೇಗೆ ಬಂದು ನೆಲೆಸಿದ್ರು ಅಂತ ಪುರಾಣ ಕೂಡ ಇದೆ. ಬಹಳ ಹಿಂದೆ ಶ್ರೀರಂಗಪಟ್ಟಣವನ್ನು ಸುಮನಸ್ಕ ಅನ್ನೋ ದೊರೆ ಆಳ್ವಿಕೆ ಮಾಡ್ತಿರ್ತಾರೆ. ಆ ಟೈಮಲ್ಲಿ ಪ್ರಜೆಗಳ ಕ್ಷೇಮಕ್ಕಾಗಿ ಯಾಗ ಮಾಡಬೇಕು ಅಂತ ನಿರ್ಧಾರ ಮಾಡ್ತಾರೆ. ನಂತರ ಶ್ರೀ ಕಾವೇರಿ ನದಿಯ ದಡದಲ್ಲಿ ಯಾಗವನ್ನು ಮಾಡಲು ಆರಂಭಿಸ್ತಾರೆ. ಆಗ ಮಂಡಲ ಮತ್ತು ಜಾನು ಎನ್ನುವ ರಾಕ್ಷಸರು ಆ ಯಾಗಕ್ಕೆ ಅಡ್ಡಿಪಡಿಸ್ತಾರೆ. ಆಗ ರಾಜ ಮತ್ತು ಋಷಿಮುನಿಗಳು ಭಯಗೊಂಡು ಶ್ರೀ ಆದಿಪರಾಶಕ್ತಿಯ ಮೊರೆ ಹೋಗ್ತಾರೆ. ಆ ಕ್ಷಣನೇ ತಾಯಿ ನಿಮಿಷಾಂಬ ಆ ಯಾಗಕುಂಡನಿಂದ ಹೊರಬಂದು ದುಷ್ಟರ ಸಂಹಾರ ಮಾಡ್ತಾರೆ. ಹಾಗೆ ಆ ತಾಯಿ ಹೇಳ್ತಾರೆ, ನಾನು ಇನ್ಮೇಲೆ ಇಲ್ಲೇ ನೆಲೆಸಿ ನಂಬಿ ಬಂದ ಭಕ್ತರ ಇಷ್ಟಾರ್ಥ ಕಾರ್ಯ ಸಿದ್ಧಿ ಮಾಡ್ಕೊಂಡು ಕಷ್ಟಗಳನ್ನು ಕಳ್ಕೊಂಡು ಇಲ್ಲೇ ಇರ್ತೀನಿ ಅಂತ ಸ್ವಯಂಭೂ ಆಗ್ತಾರೆ. ಇದೇ ಇಲ್ಲಿನ ಕತೆ ಪುರಾಣ. ಅವತ್ತಿಂದ ಇವತ್ತಿನವರೆಗೂ ಆ ತಾಯಿ ಇಲ್ಲೇ ನೆಲೆಸಿದ್ದಾರೆ ಅನ್ನೋ ನಂಬಿಕೆ ಎಲ್ಲರಿದೆ. ನನಗೂ ಕೂಡ ನಂಬಿಕೆ ಇದೆ. ನಾನು 9 ಇಯರ್ಸಿಂದ ಈ ದೇವಸ್ಥಾನಕ್ಕೆ ಹೋಗ್ತೀನಿ. ಇಲ್ಲಿ ಹೋಗಿ ಆ ಕುಂಕುಮ ತೊಗೊಂಬಂದು ಮನೇಲಿರೋ ಕುಂಕುಮ ಜೊತೆ ಮಿಕ್ಸ್ ಮಾಡಿ ಡೈಲಿ ಹಚ್ಕೊಂಡ್ರೆ ನಮಗೆ ಒಳ್ಳೆಯದಾಗುತ್ತೆ. ಹಾಗೆ ಮಾಘ ಮಾಸದಲ್ಲಿ ಈ ನದಿಯಲ್ಲೇ ಸ್ನಾನ ಮಾಡಿ, ಕಾವೇರಿ ನದಿಯಲ್ಲಿ ನಡೀತಾ ಇದೆ ನೋಡಿ, ಆ ನದಿಯಲ್ಲಿ ಸ್ನಾನ ಮಾಡಿ ತಾಯಿ ದೇವಿ ಶ್ರೀ ನಿಮಿಷಾಂಬನವರ ದರ್ಶನ ಮಾಡಿದ್ರೆ ಸಕಲ ಪಾಪ ನಾಶವಾಗುತ್ತೆ ಅಂತ ತುಂಬ ಜನ ನಂಬಿದ್ದಾರೆ. ಮಾಘ ಮಾಸದಲ್ಲಿ ತುಂಬ ರಶ್ ಇರುತ್ತೆ ಇಲ್ಲಿ. ಆ್ಯಕ್ಚುಲಿ ಮಾಘ ಮಾಸದಲ್ಲಿ ಪ್ರತಿಯೊಬ್ಬರು ಬಂದು ಈ ನದಿಯಲ್ಲಿ ಸ್ನಾನ ಮಾಡಿದ್ರೆ ಒಳ್ಳೆಯದಾಗುತ್ತೆ. ಹಾಗೆ ಅಮ್ಮನ ದರ್ಶನ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಯಾರ್ಯಾರು ಹೋಗಿಲ್ವೋ ಅವರೆಲ್ಲ ದಯವಿಟ್ಟು ಒಂದ್ಸರಿ ನಿಮಿಷಾಂಬ ದೇವಸ್ಥಾನಕ್ಕೆ ಹೋಗಿ ಅಲ್ಲಿರೋ ಶ್ರೀಚಕ್ರ ದರ್ಶನ ಮಾಡಿ ಒಳ್ಳೆಯದಾಗುತ್ತೆ. ನಂಬಿಕೆಯೇ ದೇವರಲ್ವಾ, ನಾವು ನಂಬಬೇಕು. ನಂಬ್ತಾ ಇದ್ದೀನಿ, ನಂಬಿಕೆ ಇಟ್ಟಿದ್ದೀನಿ, ಆ ದೇವ್ರ ಕೈ ಹಿಡಿದು ನಡೆಸಿದ್ದಾರೆ. ಇಲ್ಲಿ ಒಳಗಡೆ ಎಲ್ಲ ಫೋಟೋ ವಿಡಿಯೋ ಅಲೋ ಇಲ್ಲ. ಸೊ ದೇವ್ರನ್ನ ತೋರ್ಸೋಕ್ಕಾಗಲ್ಲ, ಕ್ಷಮೆ ಇರಲಿ.
ಬೇರೆ ಒಂದು ಪಿಕ್ ಇದೆ, ನಾನು ಅದನ್ನು ಹಾಕ್ತೀನಿ. ಇವಾಗೆಲ್ಲ ತುಂಬ ಸ್ಟ್ರಿಕ್ಟ್ ಮಾಡಿಬಿಟ್ಟಿದ್ದಾರೆ, ದೇವರನ್ನ ತೋರ್ಸೋಕ್ಕಾಗಲ್ಲ. ಹಾಗೆ ನಾವು ದರ್ಶನ ಮಾಡ್ತಾ ಅಲ್ಲಿ ಬಾಕ್ಸ್ಗಳು ಸಪ್ರೇಟ್ ಇಟ್ಟಿದ್ದಾರೆ, ಅಕ್ಕಿಗೆ ಬೆಲ್ಲದಕ್ಕೆ ಎಲ್ಲ ಅಲ್ಲಿ ಸಪ್ರೇಟ್ ನಾವೇ ಹಾಕ್ಬಿಟ್ಟು ದೇವರ ದರ್ಶನ ಮಾಡಿ ಅರ್ಚನೆ ಮಾಡಿಸಿ ಆಚೆ ಹೊರಗಡೆ ಬಂದ್ವಿ. ಆಚೆ ಹೇಳಿದ್ದು ಬರ್ತಿದ್ದಂಗೆ ಫಸ್ಟು ಸೂರ್ಯನಾರಾಯಣ ದೇವಸ್ಥಾನ ಸಿಗುತ್ತೆ, ಅದನ್ನು ತೋರ್ಸೋಕ್ಕಾಗಿಲ್ಲ, ಇಲ್ಲಿ ತುಂಬ ಜನ ಇದ್ದರು, ಸೊ ಅದಕ್ಕೆ ತೋರ್ಸೋಕ್ಕಾಗಿಲ್ಲ. ನೆಕ್ಸ್ಟು ಗಣಪತಿ ದೇವಸ್ಥಾನ ಸಿಗುತ್ತೆ, ಅದಕ್ಕೂ ದರ್ಶನ ಮಾಡಿ. ಹಾಗೆ ಇಲ್ಲಿ ಚಂಡಿಕೇಶ್ವರ ಅಂತ ಇದ್ದಾರೆ, ಇವರು ಕೋಪ ಜಾಸ್ತಿ ಇರೋರು, ಇದಕ್ಕೆ ಜಾಸ್ತಿ ನಮಸ್ಕಾರ ಮಾಡಿದ್ರೆ ಕೋಪ ಕಮ್ಮಿ ಆಗುತ್ತಂತೆ. ಹಾಗೆ ನಮ್ಮ ಬಾಸ್ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ ದರ್ಶನ ಆಗಿ ಆ ದೇವಸ್ಥಾನನ ಸುತ್ತಿ ಒಂದು ಸರಿ ಮತ್ತೆ ಕಣ್ಣು ತುಂಬಿಕೊಂಡು ಆಚೆ ಬಂದೆ. ಆಚೆ ಬಂದು ನೋಡಿದ್ರೆ ದೊಡ್ಡ ಶಾಕ್. ಏನು ಗೊತ್ತಾ, ಹೇಳ್ತೀನಿ ಆಮೇಲೆ. ಇಲ್ಲಿ ಇದಕ್ಕೂ ತುಂಬ ತರಕಾರಿ ಅದು ಇದು ತುಂಬ ಚೆನ್ನಾಗಿ ಮಾರ್ತಾರೆ ಇಲ್ಲಿ ಎಲ್ಲ, ತುಂಬ ಫ್ರೆಶ್ ಆಗಿರುತ್ತೆ ತರಕಾರಿ, ಅವೆಲ್ಲ ತೊಗೊಳೋದಾದರೆ ತೊಗೋಬೋದು. ಆಮೇಲೆ ಈ ತುಂಬ ನೀರು ಜಾಸ್ತಿ ಆಗಿಬಿಟ್ಟು ಬ್ಯಾರಿಕೇಡ್ ಹಾಕ್ಬಿಟ್ಟವ್ರೆ, ಯಾರನ್ನೂ ನೀರಿಗೆ ಬಿಡಲ್ಲ. ಇದೇ ದೊಡ್ಡ ಶಾಕ್ ನನಗೆ. ನಾವು ತುಂಬ ಹೊತ್ತಲ್ಲಿ ನೀರ ಹತ್ರ ಆಟಾಡ್ತಿದ್ರು ತುಂಬ ಜನ, ಈಜು ಸ್ವಿಮ್ಮಿಂಗು ಎಲ್ಲ ಮಾಡೋರು. ಇವಾಗ ನೀರು ಜಾಸ್ತಿ ಬಿಟ್ಟಿರೋದ್ರಿಂದ ಬ್ಯಾರಿಕೇಡ್ ಹಾಕಿದ್ದಾರೆ, ಯಾರಿಗೂ ನೀರಿಗೆ ಹೋಗೋಕ್ಕೆ ಬಿಡ್ತಾಯಿಲ್ಲ, ಅದೇ ಶಾಕ್. ನಾವು ನೀರಲ್ಲಿ ಆಡ್ತಿದ್ವಲ್ಲ, ಸೊ ಹೇಳಿದೆ, ಬೇಜಾರಾಯಿತು, ಪರವಾಗಿಲ್ಲ ಜಾಸ್ತಿ ನೀರಿದೆ, ಫೋರ್ಸಾಗಿ ನೀರು ಕೂಡ ಬರ್ತಾಯಿದೆ, ಕೊಚ್ಕೊಂಡು ಹೋಗ್ತಾರೆ ಅಂತ ಮೋಸ್ಟ್ಲಿ ಹಂಗೆ ಮಾಡಿದ್ದಾರೆ ಅನಿಸುತ್ತೆ. ಇದು ಕಮ್ಮಿ ಅನಿಸುತ್ತೆ, ಲಾಸ್ಟ್ ಟೈಮು ಈ ದೇವಸ್ಥಾನದವರೆಗೂ ನೀರು ಬಂದಿತ್ತು ಅಂತ ಹೇಳಿದಾರಲ್ಲ, ನೋಡಿದ್ದೀನಿ ನಾನು. ದೇವಸ್ಥಾನದ ಮೆಟ್ಲುವರೆಗೂ ಇಲ್ಲಿವರೆಗೂ ನೀರು ಬಂದಿತ್ತಂತೆ, ಮೇಕೆ ನಿಂತಿದ್ದಿಲ್ಲ ಅಲ್ಲಿವರೆಗೂ. ಯಾರೋ ಪುಣ್ಯಾತ್ಮರು ಆ ಮೇಕೆಗೂ ಹಾರ ಹಾಕ್ಬಿಟ್ಟಿದ್ದಾರೆ ಪಾಪ, ಅದಕ್ಕೆ ತಕ್ಕೊಳಕ್ಕಾಗ್ತಿಲ್ಲ, ಕಷ್ಟಪಟ್ಟು ಓಡಾಡ್ತಾ ಇತ್ತು. ನನಗೆ ಏನಿದು ಹಿಂಗೆ ಮೇಕೆಗೆ ಹಾರ ಹಾಕಿದ್ದಾರಲ್ಲ ಅಂತ ನೋಡ್ತಾ ಇದ್ದೆ, ಹತ್ರ ಹೋಗ್ಬಿಟ್ಟು ವಿಡಿಯೋ ಕೂಡ ಮಾಡಿದೆ. ಅದು ಎದ್ರುಕೊತಿತ್ತು, ತೆಗಿಯೋಣಂತ ಹೋದರೆ ತೆಗಿಯೋಕ್ಕಾಗಲಿಲ್ಲ, ಆಮೇಲೆ ಗುದ್ದುಬಿಡುತ್ತೆ ಅಂತ ಭಯ ನನಗೆ, ತೆಗಿಲಿಲ್ಲ. ಇದು ದೇವಸ್ಥಾನದ ಗೋಪುರ, ತುಂಬ ಚೆನ್ನಾಗಿದೆ ಗೋಪುರ. ಎಷ್ಟೊಂದು ಜನ ಒಳಗೆ ಹೋಗ್ದಂಗೆಲ್ಲ ಫೋಟೋ ಹೊಡ್ಕೊಂಡು, ಅಲ್ಲಿ ಚೆನ್ನಾಗೆ ಮೇಯೋಕ್ಕೆ ಸಿಗುತ್ತೆ. ಚಿರ್ಮುರಿ, ಕಡಲೆಕಾಳು ಉಸ್ಲಿ ಫೇಮಸ್ಸಲ್ಲಿ, ಬೋಂಡ ಈ ಥರದ್ದೆಲ್ಲ ಸಿಗುತ್ತೆ. ಆಮೇಲೆ ತರಕಾರಿಗಳು ತುಂಬ ಫ್ರೆಶ್ಶಾಗಿ ಮಾರ್ತಾ ಇರ್ತಾರೆ, ಅದನ್ನೆಲ್ಲ ತೊಗೊಂಡು ತಿನ್ಕೊಂಡು, ಮಾವಿನಕಾಯಿ, ಸೀಬೆಹಣ್ಣು ಎಲ್ಲ ಸಿಗುತ್ತೆ ನೋಡಿ, ಎಷ್ಟು ಚೆನ್ನಾಗಿದೆ ತರಕಾರಿ ಎಲ್ಲ ತೊಗೊಂಡು ಎಲ್ಲರೂ ಹೋಗೋಕ್ಕೆ ಅರ್ಧ ಬರ್ತಾರೆ. ನಾನು ಮಾವಿನ ಹಣ್ಣಾಗ್ಬಿಟ್ಟಿದೆ ಅಲ್ಲ, ಇದು ನನ್ನ ತೋತಾಪುರಿ ಮಾವಿನ ಹಣ್ಣು ಅಂದರೆ ಇಷ್ಟ, ಅದನ್ನು ತೊಗೊಂಡೆ. ಅದು ಆಲಂಕಿ ಕಡ್ಡಿ ಅಂದರೆ ಯಾರ್ಯಾರಿಗೆ ಗೊತ್ತು ಕಮೆಂಟ್ ಹಾಕಿ. ಹಾಗೆ ಇಲ್ಲಿ ಹಾರ್ಸ್ ರೈಡಿಂಗ್ ಕೂಡ ಇದೆ, 100 ರೂಪೀಸ್ ಕೊಟ್ಟರೆ ಒಂದು ಸ್ವಲ್ಪ ದೂರ ಕರ್ಕೊಂಡು ಹೋಗ್ತಾರೆ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್, ಲವ್ ಯು ಆಲ್ ಅಂತ ಹೇಳ್ತಾ, ಹಾಗೆ ವಿಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ ಇದೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಹೇಳ್ತಾ, ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದೀರಾ, ಹಿಂಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್, ಬಾಯ್.